ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಪೊಲೀಸ್ ಠಾಣೆಯಿಂದ ಆರೋಪಿ ಎಸ್ಕೇಪ್ ಆಗಿದ್ದಲ್ಲ, ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸರ ತಲೆದಂಡ ಆಗಿದೆ. ಅಫ್ಜಲ್ಪುರ ಠಾಣೆಯ 3 ಕಾನ್ಸ್ಟೇಬಲ್ಗಳ ಅಮಾನತು ಆಗಿದೆ. ಅಮಾನತು ಮಾಡಿ ಕಲಬುರಗಿ ಎಸ್ಪಿ ಅಡ್ಡೂರು ಶ್ರೀನಿವಾಸಲು ಆದೇಶ ಹೊರಡಿಸಿದ್ದಾರೆ. ರಾತ್ರಿ ಪಾಳ್ಯದಲ್ಲಿ ಕೆಲಸ ಮಾಡ್ತಾ ಇದ್ದಂತ ಪೊಲೀಸರಿಗೆ ಅಮಾನತು ಶಿಕ್ಷೆ ಸಿಕ್ಕಿದೆ. ಠಾಣೆಯ ಎಸ್ಎಚ್ಒ ರವಿದಾಸ್, ಸೆಂಟ್ರಿ ಪ್ರಶಾಂತ್, ಶಿವಣ್ಣ ಅಮಾನತುಗೊಂಡಿರೋದು. ಅಫ್ಜಲ್ಪುರ ಪಿಎಸ್ಐ ಸಿಪಿಐಗೆ ಕಾರಣ ಕೇಳಿ ನೋಟಿಸ್ ಕೂಡ ಜಾರಿ ಮಾಡಲಾಗಿದೆ. ಪೋಕ್ಸೋ ಪ್ರಕರಣದಲ್ಲಿ ಜೈಲು ಸೇರಿದಂತ ಆರೋಪಿ ಮಂಜುನಾಥ್ ಪೊಲೀಸರು ಮಲಗಿದ್ದ ಸಂದರ್ಭದಲ್ಲಿ ಎಸ್ಕೇಪ್ ಆಗಿರುವಂತ ಆರೋಪಿ. ಸದ್ಯ ಆರೋಪಿಗಾಗಿ ಒಂದ್ ಕಡೆ ಹುಡುಕಾಟ, ಮತ್ತೊಂದ್ ಕಡೆ ಆರೋಪಿ ತಪ್ಪಿಸಿಕೊಳ್ಳೋದಕ್ಕೆ ಎಡೆ ಮಾಡಿಕೊಟ್ಟಿದ್ದಂತ ಕಾನ್ಸ್ಟೇಬಲ್ಗಳ ಅಮಾನತಾಗಿದೆ. ರಾತ್ರಿ ಪಾಳ್ಯದಲ್ಲಿ ನಿದ್ದೆ ಮಾಡ್ತಾ ಇದ್ರು, ಇದೇ ಒಳ್ಳೆ ಸನ್ನಿವೇಶ ಅಂತ ಆರೋಪಿ ಎಸ್ಕೇಪ್ ಆಗಿದ್ದಾನೆ. ಸದ್ಯ ಆ ಸಂದರ್ಭದಲ್ಲಿ ಯಾರೆಲ್ಲ ಡ್ಯೂಟಿಯಲ್ಲಿ ಇದ್ರಲ್ಲ, ನಿದ್ದೆ ಮಾಡ್ತಾ ಇದ್ರು, ಅವರ ಅಮಾನತು ಆಗಿದೆ. ಕಲಬುರಗಿ ಜಿಲ್ಲೆಯ ಅಫ್ಜಲ್ಪುರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಇನಿಷಿಯಲ್ ಆಗಿ ಮೈನರ್ ಗರ್ಲ್ ಮಿಸ್ಸಿಂಗ್ ಕೇಸ್ ಒಂದು ರಿಜಿಸ್ಟರ್ ಆಗಿರುತ್ತೆ ಅಂತ. ತದನಂತರ ಅದು ಯಾರು ವಿಕ್ಟಿಮು ಮತ್ತು ಬೇರೆ ಯಾರಿದ್ದಾರೆ ಅವನ್ನೆಲ್ಲ ಟ್ರೇಸ್ ಮಾಡ್ಕೊಂಡು ಬಂದಿದ್ದ ತಕ್ಷಣ ಅದು ಪೋಕ್ಸೋ ಕೇಸ್ ಆಗಿ ಕನ್ವರ್ಟ್ ಆಗಿರುತ್ತದೆ. ತದನಂತರ ಪೋಕ್ಸೋ ಕೇಸ್ಗೆ ಆರೋಪಿಯನ್ನು ಸೆಕ್ಯೂರ್ ಮಾಡಿಕೊಂಡು ಕಸ್ಟಡಿಯಲ್ಲಿದ್ದಾಗ ಅವರು ನೈಟ್ ಟೈಮು ಪೊಲೀಸ್ ಅವರು ಅಲರ್ಟ್ ಇರಲಾದ ಸಮಯ ನೋಡಿ ಅವರು ಅಲ್ಲಿಂದ ಪರಾರಿಯಾಗಿರ್ತಾರೆ. ಇದು ಸಂಬಂಧ ನಾವು ಪರಾರಿಯಾಗಿದ್ದಕ್ಕೆ ಅವರ ಆರೋಪಿ ಮೇಲೆ ಮತ್ತೊಮ್ಮೆ ಒಂದು ಕೇಸು ದಾಖಲಿಸಿಕೊಂಡಿದ್ದೇವೆ. ಮತ್ತು ಈ ಯಾರು ಡ್ಯೂಟಿ ಆ ಸಮಯದಲ್ಲಿ ಯಾರು ಕರ್ತವ್ಯದಲ್ಲಿದ್ದರು, ಅವರು 3 ಜನ ಕಾನ್ಸ್ಟೇಬಲ್ಸ್ ಇದ್ದರು, ಒಬ್ಬರು ಹೆಡ್ ಕಾನ್ಸ್ಟೇಬಲ್, 2 ಪೊಲೀಸ್ ಕಾನ್ಸ್ಟೇಬಲ್ಸ್ ಇದ್ದರು ಆ ಸಮಯದಲ್ಲಿ ಡ್ಯೂಟಿ. ಕರ್ತವ್ಯ ಲೋಪ ಆಗಿದ್ದಕ್ಕೆ ನಾವು 3 ಜನ ಕಾನ್ಸ್ಟೇಬಲ್ ಈಗಾಗಲೇ ಅಮಾನತು ಮಾಡಲಾಗಿದೆ. ಮತ್ತು ಡಿಸಿಪ್ಲಿನರಿ ಆ್ಯಕ್ಷನ್ ಅಡಿಯಲ್ಲಿ ನಾನು ಇನ್ಸ್ಪೆಕ್ಟರ್ ಅವ್ರಿಗೂ ಮತ್ತು PSI ಅವ್ರಿಗೂ ನೋಟಿಸು ನೀಡಿದ್ದೇನೆ. ಇದ್ರ ಬಗ್ಗೆ ನಾವು ಪೂರ್ತಿ ತನಿಖೆ ಮಾಡಿ ಯಾರು ತಪ್ಪಿದೆಯೋ ಮತ್ತು ಅವ್ರ ಮೇಲೆ ಮುಂದಿನ ಕ್ರಮ ಇನ್ನೂ ಮಾಡ್ತೀವಿ. ಸದ್ಯಕ್ಕೆ ನಾವು ಈಗಾಗಲೇ ಟೀಮ್ಸ್ ಫಾರ್ಮ್ ಮಾಡಿದ್ದೇವೆ. ಅವರು ಆದಷ್ಟು ಬೇಗ ಆರೋಪಿ ಯಾರಿದ್ದಾರೋ ಪತ್ತೆ ಮಾಡಿಕೊಂಡು ನಾವು ಮರು ಅರೆಸ್ಟ್ ಮಾಡ್ತೇವೆ.